ದೆಹಲಿ ಸಿಎಂ ಕೇಜ್ರಿವಾಲ್ ರವರನ್ನ ಇದೀಗ ಇಡಿ ಬಂಧನ ಮಾಡಿರುವ ವಿಚಾರ ಹೆಚ್ಚು ಚರ್ಚೆ ಆಗ್ತಿದೆ. ಅದರಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಏನಿದೆ ಅದು ದೇಶದಾದ್ಯಂತ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈ ದೆಹಲಿ ಅಬಕಾರಿ ನೀತಿ ಹಗರಣ ಏನಿದೆ ಅದು ಹೆಚ್ಚು ಚರ್ಚೆ ಆಗ್ತಿದೆ. ಹಾಗಾದರೆ ಏನಿದು ಈ ಹಗರಣ? ಈ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ನಿನ್ನೆಯಷ್ಟೇ ಭಾರಿ ಹೈಡ್ರಾಮಾದ ನಡುವೆ ಅಬಕಾರಿ ನೀತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಗುರುವಾರ ರಾತ್ರಿ ಬಂಧಿಸಿದ್ದಾರೆ. ದೆಹಲಿಯ ಅಬಕಾರಿ ನೀತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ 9 ಬಾರಿ ಜಾರಿ ನಿರ್ದೇಶನಾಲಯ ಸಮನ್ಸ್ ನೀಡಿದ್ದರೂ ಕೂಡ ಸೆಡ್ಡು ಹೊಡೆದಿದ್ದರು. ಅದಾದ ಬಳಿಕ ಬಂಧನದಿಂದ ರಕ್ಷಣೆಗೆ ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ಹೈಕೋರ್ಟ್ ಬಂಧನದಿಂದ ರಕ್ಷಣೆ ನೀಡಲು ನಿರಾಕರಿಸಿದ ಬೆನ್ನಲ್ಲಿಯೇ ಇಡಿ ಅಧಿಕಾರಿಗಳು ಕೇಜ್ರಿವಾಲ್ ಮನೆಗೆ ಧಾವಿಸಿ ಮನೆಯಲ್ಲಿಯೇ ವಿಚಾರಣೆ ನಡೆಸಿದರು. ಕೇಜ್ರಿವಾಲ್ ಹಾಗೂ ಕುಟುಂಬ ಸದಸ್ಯರ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೈಗೊಂಡರು. ಅದಾದ ಬಳಿಕ ಕೆಲ ಕಾಲಗಳ ಗಂಟೆ ದೆಹಲಿಯ ಮುಖ್ಯಮಂತ್ರಿ ಅವರ ನಿವಾಸದಲ್ಲಿಯೇ ವಿಚಾರಣೆಯನ್ನು ನಡೆಸಲಾಯಿತು. ವಿಚಾರಣೆಯ ಬಳಿಕ ಅವರನ್ನು ಅದೇ ನಿವಾಸದಲ್ಲಿ ವಶಕ್ಕೆ ಪಡೆಯಲಾಯಿತು. ಸ್ನೇಹಿತರೆ, ಹಾಗಾದರೆ ಏನಿದು ಹಗರಣ ಅಂತ ನೋಡೋದಾದ್ರೆ ಸಿಂಪಲ್ ಆಗಿ ನಿಮ್ಮ ಮುಂದೆ ಹೇಳ್ಬಿಡ್ತೀವಿ. ಅಂದರೆ ಈ ಅಬಕಾರಿ ನೀತಿ ಹಗರಣ ಏನಿದೆ ಇದು ಅಂದರೆ 2021ರಲ್ಲಿ ಏನು ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಆಗ ಒಂದು ನೀತಿಯನ್ನು ಜಾರಿಗೆ ತರುತ್ತೆ. ಅದೇನಪ್ಪ ಅಂದರೆ 2021ರಲ್ಲಿ ಅಬಕಾರಿ ನೀತಿ ಏನಿದೆ ಇದನ್ನು ಕಂಪ್ಲೀಟ್ ಆಗಿ ಬದಲಾಯಿಸಬೇಕು, ಇದರಿಂದ ಹೆಚ್ಚು ತೆರಿಗೆಯನ್ನು ಪಡಿಬೇಕು ಎನ್ನುವಂತಹ ಉದ್ದೇಶದಿಂದ 2021ರಲ್ಲಿ ಈ ನೀತಿಯನ್ನು ಜಾರಿಗೆ ತರುತ್ತೆ. ಈ ಹಿಂದೆ ಇದ್ದಂತಹ ಹಳೆ ನೀತಿಯನ್ನು ಬದಲಾಯಿಸುವ ಕೆಲಸವನ್ನು ದೆಹಲಿ ಸರ್ಕಾರ ಮಾಡುತ್ತೆ. ಏನಪ್ಪ ಈ ನೀತಿ ಅಂತ ನೋಡೋದಾದ್ರೆ ಇದನ್ನ ಮದ್ಯದ ತೆರಿಗೆಯನ್ನು ಹೆಚ್ಚಿಸುವ ಸಲುವಾಗಿ ಈ ನಿಯಮವನ್ನು ಜಾರಿಗೆ ತರಲಾಗುತ್ತೆ. ಇದಕ್ಕೂ ಮುನ್ನ ಇದನ್ನು ಅಂದರೆ ಈ ಕಾಯ್ದೆಯನ್ನು ಜಾರಿಗೆ ತರುವುದಕ್ಕೂ ಮುನ್ನ 864 ಮದ್ಯದ ಅಂಗಡಿಗಳು ದೆಹಲಿಯಲ್ಲಿ ಇದ್ದವು. ಅದರಲ್ಲಿ 475 ಅಂಗಡಿಗಳೇನಿವೆ ಅವು ಸರ್ಕಾರಿ ಅಂಗಡಿಗಳಾಗಿದ್ವು. ಆ ಕಾರಣದಿಂದಾಗಿ ಸರ್ಕಾರಿ ಅಂಗಡಿಗಳನ್ನು ಖಾಸಗಿಯರಿಗೆ ನೀಡುವಂತಹದ್ದು ಈ ಕಾಯ್ದೆ ಅಂದರೆ ಅಥವಾ ಈ ನೀತಿ ಏನಿದೆ ಅದರ ಹೊಸ ಅನ್ವಯ ಆಗಿತ್ತು. ಇದರಿಂದ ಸರ್ಕಾರಕ್ಕೆ 9,500 ಕೋಟಿ ಆದಾಯ ಬರುವ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿತ್ತು. ಅದರ ಸಲುವಾಗಿ ಕೆಲವೊಂದು ನಿಯಮಗಳನ್ನು ಬದಲಾವಣೆಗೆ ಮಾಡಲಾಯಿತು. ಅದರಲ್ಲೂ ಕೂಡ ವಿಶೇಷವಾಗಿ ರಾತ್ರಿ 3ರವರೆಗೂ ಮದ್ಯದ ಅಂಗಡಿಗಳನ್ನು ತೆಗೆಯಬಹುದಾಗಿತ್ತು. ಮತ್ತೊಂದು ಪ್ರಮುಖ ವಿಚಾರ ಯಾವುದಪ್ಪ ಅಂದರೆ 21 ವರ್ಷದವರು ಮೇಲ್ಪಟ್ಟವರು ಮಾತ್ರ ಈ ಮದ್ಯವನ್ನು ತೆಗೆದುಕೊಳ್ಬೇಕಿತ್ತು. ಆದರೆ ಆ ನಿಯಮವನ್ನು ಬದಲಿಸಿ 18 ವರ್ಷಕ್ಕೆ ಇಳಿಸಲಾಗಿತ್ತು. ಇದರಿಂದ ಏನಪ್ಪ ಆಯಿತು ಅಂದರೆ ಸಡನ್ನಾಗಿ ಅಲ್ಲಿ ಮದ್ಯಪ್ರಿಯರು ಏನಿದ್ದಾರೆ ಅವರು ಹೆಚ್ಚಾದರೂ ಇದರಿಂದ ಸೇಲ್ ಕೂಡ ಹೆಚ್ಚಾಗುತ್ತೆ. ಆದರೆ ಇದರ ವಿರುದ್ಧ ಲೆಫ್ಟಿನೆಂಟ್ ಜನರಲ್ಗೆ ಒಂದು ದೂರು ಹೋಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಮ್ಮಲ್ಲಿ ರಾಜ್ಯಪಾಲರು ಇದ್ದಂತೆ ದೆಹಲಿಗೂ ಕೂಡ ಒಬ್ಬರು ಗವರ್ನರ್ ಇರ್ತಾರೆ, ಅಲ್ಲಿಗೆ ಹೋಗುತ್ತೆ. ಆಗ ಅವರು CBI ತನಿಖೆಗೆ ಒಳಪಡಿಸಿದಾಗ ಅಲ್ಲಿ ತಿಳಿದ ವಿಚಾರವೇ ಇಲ್ಲಿ ಮನಿ ಲ್ಯಾಂಡರಿಂಗ್ ನಡೆದಿದೆ ಎನ್ನುವಂಥದ್ದು, ಅಂದರೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂತಹ ವಿಚಾರ ತಿಳಿಯುತ್ತೆ. ಅದರಲ್ಲೂ ಕೂಡ ಏನು ಈ ಮಳಿಗೆಗಳಿಗೆ ಕೊಡ್ತಾರಲ್ಲ ಪರವಾನಗಿ, ಆ ವಿಚಾರದಲ್ಲಿ ಇಂತಹದ್ದೊಂದು ಭ್ರಷ್ಟಾಚಾರ ನಡೆದಿದೆ ಎನ್ನುವಂಥ ಆರೋಪ ಕೇಳಿಬರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಆರೋಪಿ ಅಮಿತ್ ಅರೋರಾ ಎಂಬುವಂಥವರು ಇದಕ್ಕೆ ಮೂಲ ಕಾರಣ ಎನ್ನುವಂಥ ಮಾತುಗಳು ತಿಳಿದು ಬರುತ್ತೆ. ಇವರೊಬ್ಬರು ಮದ್ಯ ವ್ಯಾಪಾರಿಯಾಗಿದ್ದು AAP ಪಕ್ಷಕ್ಕೆ 88 ಕೋಟಿ ಹಣವನ್ನು ಕೊಟ್ಟಿದ್ದರು ಎನ್ನುವಂಥ ಆರೋಪವೂ ಕೂಡ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮನೀಶ್ ಸಿಸೋಡಿಯಾ ಅವರನ್ನು ಅರೆಸ್ಟ್ ಈಗಾಗಲೇ ಮಾಡಲಾಗಿದೆ. ಚಂದ್ರಶೇಖರ್ ರಾವ್ ಅವರ ಮಗಳು ಏನಿದ್ದಾರೆ ಸೌತ್ ಕಂಟ್ರೋಲ್ ಮಾಡಿಕೊಂಡಿದ್ರು, ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಇವರು ಕೂಡ ಹಣವನ್ನು ನೀಡಿದರು ಎನ್ನುವಂತಹ ಕಾರಣಕ್ಕೆ ಅವರನ್ನು ಕೂಡ ಕವಿತಾ ಏನಿದ್ದಾರೆ ಅವರನ್ನು ಕೂಡ ಬಂಧಿಸಲಾಗಿತ್ತು. ಇನ್ನು ಅನೇಕರನ್ನು ಈ ಪ್ರಕರಣದಲ್ಲಿ ಈಗಾಗಲೇ ಬಂಧಿಸಲಾಗಿದೆ. ಇದೇ ಪ್ರಕರಣ ಇದೀಗ ದೆಹಲಿಯ CM ಕೇಜ್ರಿವಾಲ್ ರವರಿಗೆ ಒಂದು ರೀತಿ ಕಂಟಕವಾಗಿದೆ. ಈ ಹಿಂದೆ 9 ಬಾರಿ ಸಮನ್ಸ್ ನೀಡಿದರೂ ಕೂಡ ಕೇಜ್ರಿವಾಲ್ ರವರು ಅವುಗಳನ್ನು ನಿರಾಕರಿಸಿದರು. ಆ ಕಾರಣದಿಂದ ಅದಷ್ಟೇ ಅಲ್ಲದೆ ಏನು ಬಂಧನ ಭೀತಿ ಇತ್ತು, ಅದಕ್ಕೂ ಮುಂಚಿತವಾಗಿ ಹೈಕೋರ್ಟ್ನಿಂದ ಬಂಧಿಸಬಾರದು ಎನ್ನುವಂತಹದ್ದನ್ನು ಅಪೀಲ್ ಕೂಡ ಹೋಗಿದ್ರು. ಆದರೆ ಏನು ಹೈಕೋರ್ಟ್ ಏನಿದೆ ಅದನ್ನು ತಿರಸ್ಕರಿಸಿದ ಕೆಲ ಹೊತ್ತುಗಳಲ್ಲಿಯೇ ಅವರನ್ನು ಬಂಧಿಸಲಾಗಿತ್ತು. ಇನ್ನು ಈ ಬಂಧನ ಏನಿದೆ ಇದೀಗ ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ. ವಿರೋಧ ಪಕ್ಷಗಳೇನಿದ್ದಾವೆ, ವಿರೋಧ ಪಕ್ಷಗಳು BJPಯನ್ನು ಟೀಕೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರೆ BJP ಹೇಳ್ತಿದೆ ಇದು ಸತ್ಯಕ್ಕೆ ಸಿಕ್ಕಂತಹ ಗೆಲುವು ಅಂತ ಹೇಳ್ತಾ ಇದೆ. ಇನ್ನು ದೇಶದಾದ್ಯಂತ ಏನು AAP ಪಕ್ಷದ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿರೋಧ ಪಕ್ಷದ ನಾಯಕರು ಕೇಜ್ರಿವಾಲ್ ಮನೆಗೆ ಭೇಟಿ ನೀಡಿ ಅವರ ಕುಟುಂಬವನ್ನು ಸಂತೈಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೂ ಮುಂಚೆ ಸುಪ್ರೀಂ ಕೋರ್ಟ್ಗೆ ಒಂದು ಮೊರೆಯನ್ನು ಹೋಗಿದ್ರು ಕೇಜ್ರಿವಾಲ್ ರವರು. ಆದರೆ ಇಂದು ಮಧ್ಯಾಹ್ನ
ಅದರ ವಿಚಾರಣೆ ಆಗುವುದಕ್ಕೂ ಮುಂಚಿತವಾಗಿ ಅದನ್ನು ವಾಪಸ್ ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಇದೀಗ ಕೇಜ್ರಿವಾಲ್ ರವರ ವಿಚಾರಣೆ ನಡೀತಿದ್ದು ಅವರು ಏನಾಗ್ತಾರೆ ಎನ್ನುವುದನ್ನು ನಾವು ಕಾದು ನೋಡಬೇಕಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಇದೀಗ ಚುನಾವಣೆಯ ಸಮಯದಲ್ಲಿ ದೆಹಲಿಯ ಸಿಎಂ ಒಬ್ಬರನ್ನ ಬಂಧಿಸುವ ಅವಶ್ಯಕತೆ ಇತ್ತ ಅಂತ ವಿರೋಧ ಪಕ್ಷಗಳು ಕೇಳ್ತಾ ಇದೆ. ಅದಷ್ಟೇ ಅಲ್ಲದೆ ಅಧಿಕಾರದಲ್ಲಿಯೇ ಇದ್ದಾಗ ಈ ರೀತಿಯಾಗಿ ಬಂಧನ ಆದಂತಹ ಮೊದಲ ವ್ಯಕ್ತಿ ಈ ಕೇಜ್ರಿವಾಲ್ ಆಗ್ತಾ ಇದ್ದಾರೆ. ಅದರಿಂದ ಇದು ಕ್ಷಣದಿಂದ ಕ್ಷಣಕ್ಕೆ ಒಂದು ರೀತಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದು ಯಾವ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.